ಇಂಡಿಯಾ ನಾಯಕರ ಸಭೆಗೂ ಮುನ್ನ ಭಿನ್ನಮತ ಸ್ಫೋಟಗೊಂಡಿದೆ. ದೆಹಲಿಯ ಹಲವೆಡೆ ರಾಹುಲ್ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದೆ. ರಾಹುಲ್ ಬಗ್ಗೆ ಮಿತ್ರ ಪಕ್ಷಗಳ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆ, ಮಮತಾ ಬ್ಯಾನರ್ಜಿ ನೋಡಿ ನಾಯಕರ ಟೀಕೆಗಳನ್ನ ಉಲ್ಲೇಖಿಸಿರುವಂತಹ ಪೋಸ್ಟರ್ಗಳು ಎಲ್ಲೆಲ್ಲೂ ಕೂಡ ಕಂಡು ಬರ್ತಾ ಇದೆ. ಮಮತಾ, ಶರದ್ ಪವಾರ್ ಮತ್ತು ಉದಯನಿಧಿ ಕೇಜ್ರಿವಾಲ್ ಹೇಳಿಕೆಗಳು, ಈ ಹೇಳಿಕೆಗಳನ್ನು ಉಲ್ಲೇಖಿಸಿರುವಂತಹ ಪೋಸ್ಟರ್ನಲ್ಲಿ ಹಲವು ನಾಯಕರ ಹೇಳಿಕೆ ಉಲ್ಲೇಖ ಮಾಡಲಾಗಿದೆ. ಇಂಡಿಯಾ ನಾಯಕರ ಸಭೆಗೂ ಮುನ್ನ ಭಿನ್ನಮತ ಸ್ಫೋಟಗೊಂಡಿರುವುದು. ದೆಹಲಿಯ ಹಲವೆಡೆ ರಾಹುಲ್ ವಿರುದ್ಧ ಪ್ರೊಟೆಸ್ಟ್ಗಳು ನಡೀತಾ ಇದೆ. ರಾಹುಲ್ ಬಗ್ಗೆ ಮಿತ್ರ ಪಕ್ಷಗಳ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾಯಕರ ಟೀಕೆಗಳನ್ನ ಉಲ್ಲೇಖಿಸಿರುವಂತಹ ಪೋಸ್ಟರ್ಗಳು ಎಲ್ಲೆಲ್ಲೂ ಕೂಡ ಕಂಡು ಬರ್ತಾ ಇದೆ. ಕೇಜ್ರಿವಾಲ್ ಹೇಳಿಕೆ ಉಲ್ಲೇಖಿಸಿರುವಂತಹ ಪೋಸ್ಟರ್ಗಳು ನೋಡಿ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಇವತ್ತು ಸಮಾಲೋಚನೆ ನಡೆಯುವಂತಹ ಒಂದು ಸಭೆ. ಆ ಸಭೆಗೂ ಮುನ್ನ ಈ ರೀತಿ ಒಂದಷ್ಟು ಪೋಸ್ಟರ್ಗಳು ಕಂಡು ಬರ್ತಾ ಇದೆ. ಅಲ್ಲಲ್ಲಿ ನಾಯಕರ ಹೇಳಿಕೆಗಳನ್ನು ಉಲ್ಲೇಖಿಸಿ ಪೋಸ್ಟರ್ಗಳು ಅಲ್ಲಲ್ಲಿ ಕಂಡು ಬರ್ತಾ ಇರುವುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಗಮನಿಸ್ತಾ ಇದೀವಿ, ಈಗ ಒಂದು ಸಮಾಲೋಚನಾ ಸಭೆ ಮಿತ್ರ ಪಕ್ಷಗಳಿಂದ, ಅದಕ್ಕೂ ಮುನ್ನ ಒಂದಷ್ಟು ಪೋಸ್ಟರ್ಗಳು ಕಂಡು ಬರ್ತಾ ಇದೆ. ಪೋಸ್ಟರ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಯಾವ ಕಾರಣದಿಂದಾಗಿ, ಈ ಸದ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಹೇಶ್. ಖಂಡಿತ ಮಧು, ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಲ್ಲಿ ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಸಭೆ ಸೇರಿದೆ. ಸಭೆ ಕೂಡ ಆರಂಭ ಇರುವಂತದ್ದು. ಆದರೆ ಒಂದಷ್ಟು ಅಸಮಾಧಾನ ಹೊರಹಾಕುವಂತ ಲಕ್ಷಣಗಳು ಕೂಡ ದೆಹಲಿಯಲ್ಲಿ ಕಂಡು ಬರ್ತಾ ಇರುವಂತದ್ದು. ರಾಹುಲ್ ಗಾಂಧಿ ವಿರುದ್ಧ ಏನು ಈ ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳಿಕೆ ನೀಡಿರುವಂತಹ ಪೋಸ್ಟರ್ಗಳು ಕೂಡ ವೈರಲ್ ಆಗ್ತಾ ಇರುವಂತದ್ದು. ಇದು ದೆಹಲಿಯ ಹಲವೆಡೆ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಇದುವರೆಗೂ ಮೈತ್ರಿಕೂಟದಲ್ಲಿ ರೂಪುರೇಷೆಗಳೇನಿದ್ದು ಮತ್ತೆ ತನ್ನ ಸಿದ್ಧಾಂತಗಳನ್ನು ಮೀರಿ ಏನು ರಾಹುಲ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಧ್ವನಿ ಸ್ಪಷ್ಟವಾಗಿಲ್ಲ ಮಹೇಶ್. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ನಾವು ನೋಡ್ತಾ ಇದ್ದೀವಿ, ರಾಹುಲ್ ಗಾಂಧಿಯ ವಿರುದ್ಧವಾಗಿ ಕೆಲವು ನಾಯಕರು ಮಾಡಿದಂತಹ ಹೇಳಿಕೆ, ಆ ಕುರಿತಾದಂತಹ ಪೋಸ್ಟರ್ಗಳು ಎಲ್ಲೆಲ್ಲೂ ಕೂಡ ಕಂಡು ಬರ್ತಾ ಇದೆ. ನೋಡಿ, ದೆಹಲಿಯಾದ್ಯಂತ ಹಲವು ಕಡೆಗಳಲ್ಲಿ ಈ ರೀತಿಯ ಪೋಸ್ಟರ್ಗಳು ಕಂಡು ಬರ್ತಾ ಇದೆ. ಒಂದು ಕಡೆ ಈ ಹಿಂದೆ ನಾಯಕರು ಕೊಟ್ಟಂಥದ್ದು ಅಂದರೆ ಮಮತಾ ಬ್ಯಾನರ್ಜಿ ಅವರಾಗಿರ್ಬೋದು, ಉದಯನಿಧಿ ಆಗಿರಬಹುದು, ಕೆಲ ನಾಯಕರ ಹೇಳಿಕೆ ಕುರಿತಾದಂತಹ ಒಂದು ಪೋಸ್ಟರ್ಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಇಂಡಿಯಾ ಮೈತ್ರಿಕೂಟದ ಮಹತ್ವದ ಸಭೆ ಇದೆ. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಚರ್ಚೆ ಕುರಿತಂತೆ ನಾಯಕರು ತೀರ್ಮಾನಿಸಿದ್ದಾರೆ. ಆದರೆ ಅದಕ್ಕೂ ಮುಂಚೆ ಈ ರೀತಿ ರಾಹುಲ್ ಗಾಂಧಿಯ ವಿರುದ್ಧವಾಗಿ ಪೋಸ್ಟರ್ಗಳು ಕಂಡು ಬರ್ತಾ ಇದೆ. ಮಹೇಶ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರಿ ಮಹೇಶ್, ಮುಂದುವರಿಸಿ. ಖಂಡಿತ ಮಧು, ಈ ರಾಹುಲ್ ಗಾಂಧಿ ವಿರುದ್ಧ ಸಾಕಷ್ಟು ಹೇಳಿಕೆಗಳು ಕೂಡ ಈ ಪೋಸ್ಟರ್ ವೈರಲ್ ಆಗ್ತಾ ಇರುವಂಥದ್ದು ದೆಹಲಿಯಲ್ಲಿ ಹಲವೆಡೆ ಕಂಡು ಬರ್ತಾ ಇದೆ. ಯಾಕಂದರೆ ಏನು ಸಿದ್ಧಾಂತಗಳು ಮತ್ತು ಮೈತ್ರಿಕೂಟ ಮುಂಚೆ ಏನು ಆಗಬೇಕಾದಂಥ ಸಂದರ್ಭದಲ್ಲಿ ಮಾತು ಕೊಟ್ಟಿರುವಂಥ ವಿರುದ್ಧವಾಗಿ ರಾಹುಲ್ ಗಾಂಧಿ ನಡೆದುಕೊಡ್ತಾ ಇರೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಒಂದು ಆರೋಪಗಳು ಕೇಳಿ ಬರ್ತಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಭೆ ಕೂಡ ಸೇರಿದರೆ ಇದರಲ್ಲಿ ಮಮತಾ ಬ್ಯಾನರ್ಜಿ ಇರ್ಬೋದು, ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಭಾಗಿಯಾದರೆ ಸರಿಸುಮಾರು 23 ಏನು ವಿಪಕ್ಷಗಳ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಸಾಕಷ್ಟು ಕೂಡ ಚರ್ಚೆ ಮಾಡ್ತಾ ಅಂದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಮುಂದಿನ ಹೋರಾಟ ಆಗಿರಬೇಕು, ಮತ್ತೆ ತನ್ನ ಮೈತ್ರಿಕೂಟವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಸಂದರ್ಭದಲ್ಲಿ ಏನೆಲ್ಲ ರೂಪುರೇಷೆ ಸಿದ್ಧತೆ ಮಾಡಬೇಕು ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ, ಮತ್ತೆ ಅನಿಲ ದರ ಗಗನಕ್ಕೆ ಏರಿಕೆ ಆಗ್ತಾ ಇದೆ, ಮತ್ತು ಜೊತೆಗೆ ಪೆಟ್ರೋಲ್ ಡೀಸೆಲ್ ಅಂದರೆ ಕೇಂದ್ರ ಸರ್ಕಾರ ಏನೋ ಜನರನ್ನ ದಿಕ್ಕು ತಪ್ಪಿಸುವಂಥ ಏನೋ ಒಂದು ಕಡೆ ಕೂಡ ಜ್ಞಾನ ನೀಡ್ತಾ ಇದೆ ಅನ್ನೋದು ಕೂಡ ಈಗ ಆರೋಪ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಯುದ್ಧದ ಭೀತಿಯಿಂದಾಗಿ ಸಾಕಷ್ಟು ದೇಶಕ್ಕೆ ಪರಿಣಾಮಗಳು ಏನೆಲ್ಲ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳಾಗಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆಗಳು ಕೂಡ ಸಾಕಷ್ಟು ವೈರಲ್ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಅಸಮಾಧಾನ ಹೊರ ಆಗ್ತಾ ಇರುವಂತದ್ದು. ಮಧು ನಾಗರಾಜ್. ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.